ಮತ್ತು ರಿಟರ್ನ್ ಮಂಡ್ಯದಿಂದ ಬೆಂಗಳೂರಿಗೆ ಹೋಗ್ಬೇಕು. ಇವಾಗ 6 ಗಂಟೆ 44 ನಿಮಿಷ ಆಗಿದೆ. 97% ಚಾರ್ಜಿಂಗ್ ಇದೆ. ನಾರ್ಮಲಲ್ಲಿ 140 ತೋರಿಸ್ತಿದೆ. 2740. ಬನ್ನಿ ಹೋಗೋಣ. ದೇವಸ್ಥಾನ ರೆಡಿ ಮಾಡ್ತಿದ್ದಾರೆ. ರಾತ್ರನೇ ಬಿಡಬೇಕಿತ್ತು, ಬಟ್ ಮಳೆ ಬರ್ತಾ ಇತ್ತು. ಅದರಿಂದ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೇಳ್ಬಿಟ್ಟು ಹೋಗಿಲ್ಲ. ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀನಿ. ಇಲ್ಲೇನಾಕ ಆಯ್ತು. ಆರು 54 ಆಗಿದೆ. ಈ ಟೈಮ್ನಲ್ಲೂ ಕೂಡ ಫುಲ್ಲು ಚಳಿ ಹಿಡಿಸ್ತಿದೆ. ಬೆಳಗ್ಗೆ 4 ಗಂಟೆ 5 ಗಂಟೆಲಿ ಏನಾದರೂ ಬಂದುಬಿಟ್ರೆ ಮುಗಿದೋಯ್ತು ಕತೆ. ಯಾರೋ ಹೊಸ ಪೈಪ್ಗಳು ಹಾಕಿದ್ದಾರೆ ನೋಡಿ. ಪೂರ್ತಿ ಏನು ಕಾಣಿಸೋದೇ ಇಲ್ಲ ಇಲ್ಲಿ. ಒಂದು 3 4 5 ಗಂಟೆಗೆ ಬಂದುಬಿಟ್ಟು ಬೆಳಗ್ಗೆ ಪೂರ್ತಿ ಮಂಜಿರುತ್ತೆ ನೋಡಿ. ಅಲ್ಲಿ ಇನ್ನೂ ಮಂಜು ಹೆಂಗಿದೆ. ಬನ್ನಿ, ಆಲ್ರೆಡಿ 7 ಗಂಟೆ 10 ನಿಮಿಷ. ನೋಡಿ, ನಾವಿರೋ ಜಾಗದಲ್ಲೇ ಸ್ವಲ್ಪ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊತಿರ್ಬೇಕು. ಇವಾಗ ನೋಡಿ, ಇಲ್ಲಿ ಸೋಮವಾರದಿಂದ ಕುರಿಗಳದ್ದು ಮತ್ತು ಮೇಕೆಗಳದ್ದು ಮಾರ್ಕೆಟ್ ಇಟ್ಕೊಂಡಿದ್ದಾರೆ. ಹಾಗೆ ಮಾಡ್ಕೊತಾ ಇದ್ರೆ ಲೋಕಲ್ಸಿಗೆ ಕೂಡ ತುಂಬ ಯೂಸ್ ಆಗುತ್ತೆ. ಅಲ್ಲಿ ಇಲ್ಲಿ ತೊಗೊಂಡೋಗಿ ಸೇಲ್ ಮಾಡೋ ಅವಶ್ಯಕತೆ ಇರಲ್ಲ. ಇರೋ ಜಾಗದಲ್ಲೇ ಬರ್ತಾರೆ, ಅವರನ್ನೇ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಇವಾಗ ನಾವು ಶಾರ್ಟ್ ಕಟ್ನಲ್ಲಿ ಹೋಗೋಣ. ಸಿಟಿ ಒಳಗಡೆಯಿಂದ ಹೋಗ್ಬೇಕಂತ ಹೇಳಿದ್ರೆ ಲೇಟ್ ಆಗಿಬಿಡುತ್ತೆ. ಹಾಗೆ ಬಂದು 12 ಕಿಲೋಮೀಟ್ರ್ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮದ್ದೂರ್ ಮೇಲೆ ಹೋಗ್ಬಿಡೋದು ಶಾರ್ಟ್ ಕಟ್ನಲ್ಲಿ. ನೋಡಿ ನವಿಲ್ ಹೆಂಗಿದೆ. ಹೆಣ್ಣವಿಲದು. ಹೆಣ್ಣವಿಲ್ಗಳಿಗೆ ಪುಕ್ಕ ಇರಲ್ಲ, ಗಂಡು ನವಿಲಿಗೆ ಮಾತ್ರ ಪುಕ್ಕ ಇರುತ್ತೆ. ಅಲ್ಲಿ ನೋಡಿ, ಫುಲ್ ಫಾರೆಸ್ಟ್ ಏರಿಯಾ ಇದು. ನವಿಲುಗಳು ಮತ್ತೆ ಹಂದಿಗಳು, ಚಿಕ್ಕ ಪುಟ್ಟ ಪ್ರಾಣಿಗಳೆಲ್ಲ ಇರ್ತವೆ. ಅಲ್ಲಿ ಹಿಂದೆ ಬಂದ್ವಲ್ಲ, ಲೆಫ್ಟ್ ಟರ್ನ್ ಮಾಡ್ಕೊಂಡಲ್ಲ, ರೈಟ್ ಟರ್ನ್ ಮಾಡ್ಕೊಂಡು ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋದ್ರೆ ದೊಡ್ಡಮ್ಮರ ಮನೆ. ಅಲ್ಲಿ ನೋಡಿ ನವಿಲು ಹೆಂಗಿದೆ. ತೀತರ್ ಗೌಜಲಕ್ಕಿಗಳು. ಪವರ್ ಬ್ಯಾಂಕ್ ಬಿತ್ತು. ನೋಡಿ, ಕಾಣಿಸ್ತೈತೆ ಇಲ್ಲೋ ಗೊತ್ತಿಲ್ಲ, ಮಂಜಿನ ಎಷ್ಟೈತೆ 7:20 ಆದರೂ ಕೂಡ. ನೋಡಿ ಎಷ್ಟು ಪ್ರಶಾಂತವಾಗಿದೆ ಜಾಗ. ಆ ಸಿಟಿನಲ್ಲಿ, ಆ ಟ್ರಾಫಿಕ್ನಲ್ಲಿ ಸುಮ್ಮನೆ ಸಾಯ್ತಿರ್ಬೇಕು. ಹಳ್ಳಿನಲ್ಲಿದ್ದರೂ ಕೂಡ ಮಾಡ್ಬೇಕಂತಂದ್ರೆ ಏನು ಬೇಕಾದರೂ ಮಾಡ್ಬೋದು. ಮಾಡ್ಬೇಕನ್ನೋ ಛಲ ಇರಬೇಕಷ್ಟೇ. ಅದೊಂದಿಲ್ಲ ಅಂತಂದರೆ ನಿಂತಿದ್ದ ಜಾಗದಿಂದ ಒಂದು ಹೆಜ್ಜೆ ಕೂಡ ಮುಂದೆ ಇಡೋಕ್ಕಾಗಲ್ಲ. ಮಾಡಬೇಕನ್ನೋ ಹಠ ಇದ್ದರೆ ಎಲ್ಲ ಆಗುತ್ತೆ. ಯಡಿಯೂರು, ಕೌಡ್ಲೆ, ಹಲ್ಲೆಗೆರೆ. ನಾವು ಇವಾಗ ಕ್ಯಾರಗೋಡಿಗೆ ಬಂದಿದ್ದೀವಿ. 88% ಐತೆ. 7 ಕಿಲೋಮೀಟ್ರ್ ಬಂದಿದ್ದೀನಿ. ನೋಡೋಣ, ಅಲ್ಲಿ ಬೆಂಗಳೂರು ಹತ್ತತ್ರ ಎಲ್ಲಾದರೂ ಹೋದರೆ ಫಾಸ್ಟ್ ಚಾರ್ಜಿಂಗ್ ಇದ್ದರೆ ಒನ್ ಟೈಮ್ ಹಾಕೋಣ. ಆ ಕಡೆಯಿಂದ ಬರೋ ಟೈಮಲ್ಲಂತೂ ಏನು ಹಾಕಿಲ್ಲ. ಈ ಕಡೆಯಿಂದ ಹೋಗೋ ಟೈಮಲ್ಲಿ ಆದರೂ ಅವಶ್ಯಕತೆ ಬೀಳ್ಬೋದು.
ನೆನ್ನೆ ಬಂದಿದ್ದ ರೂಟ್ನಲ್ಲೇ ವಾಪಸ್ ಹೋಗ್ತಾ ಇದೀವಿ ಇವಾಗ. ಶಿವಾರ ಗುಡ್ಡ ಹೋಗ್ಬೇಕು ಇಲ್ಲಿಗೆ ಒನ್ ಟೈಮ್ ಮೇಲ್ಗಡೆಗೆ. ನಾವು ಓಡಾಡೋ ಜಾಗದಲ್ಲೇ ಇಷ್ಟು ಪ್ಲೇಸ್ಗಳಿರ್ತವೆ, ಅವನ್ನೇ ನೋಡಲ್ಲ ನಾವು. ಅದನ್ನ ಬಿಟ್ಟು ಬೇರೆ ಕಡೆ ಎಲ್ಲ ರೌಂಡ್ ಹೊಡಿತೀವಿ, ನಮಗಿಂತ ದೂರದಲ್ಲಿರೋದೆಲ್ಲ ಹುಡುಕ್ತೀವಿ. ಜೀವನದಲ್ಲಿ ಜನಗಳು ಕೂಡ ಅಷ್ಟೇ, ನಮ್ಮ ಜೊತೆಲಿ ಇರೋರನ್ನ ಬಿಟ್ಟು ಜೊತೆಲಿ ಇಲ್ದಿರೋರ ಬಗ್ಗೆ ಚಿಂತೆ ಮಾಡ್ತಿರ್ತಾರೆ. ಏನು ಮಾಡೋಕ್ಕಾಗ. ಇಲ್ಲಿ ಮುಂದೆ ಬೆಸಗ್ರಳ್ಳಿ ಅಂತ ಒಂದು ಊರು ಬರುತ್ತೆ, ಆ ಊರಿನಲ್ಲಿ ಫಿಶ್ ಚೆನ್ನಾಗಿರ್ತವೆ. ತುಂಬ ಟೈಮ್ ತಿಂದಿದ್ದೀನಿ, ಬಟ್ ಈ ಟೈಮ್ನಲ್ಲಿ ಸಿಗಲ್ಲ, ಮಧ್ಯಾಹ್ನದ ಮೇಲ್ಗಡೆನೆ ಬರಬೇಕು. ತುಂಬ ಫೇಮಸ್ ಇತ್ತು. ಇಲ್ಲ ಸ್ವಲ್ಪ ಮುಂದೆ ದೂರ ಅನ್ಕೊತೀನಿ. ಇಲ್ಲಿಂದ ಸ್ಟಾರ್ಟ್ ಇದು ಫಿಶ್ ಹೋಟೆಲ್ಗಳು ನೋಡಿ, ಎಡಗಡೆ ಒಂದು ಬಲಗಡೆ ಒಂದು, ಎಲ್ಲ ಕಡೆ ಇರ್ತವೆ. ದೇಶದಲ್ಲಿ ಭರ್ಜರಿ ಫಿಶ್. ಮುಂದೆ ಕೂಡ ಇದಾವೆ. ಮದ್ದೂರ್ ಹತ್ರ ಬಂದೆ. 76% ಆಯ್ತು. ಇನ್ನ ನಾರ್ಮಲ್ ಮೂಡು ಈಕೋ ಮೂಡು ಎರಡು ಯೂಸ್ ಮಾಡ್ತಾ ಇದ್ದೀನಿ. ನೋಡೋಣ. ಹಂಗೆ ಲೆಫ್ಟ್ ತಗೊಂಡು ಹೋಗಿದ್ರೆ ಇದಕ್ಕೆ ಹೋಗ್ತಾ ಇದ್ವಿ, ಊರೊಳಗಡೆ ಹೋಗ್ತಾ ಇದ್ವಿ. ಇದು ಊರಿಂದ ಹೊರಗಡೆ ಸ್ಟ್ರೈಟ್ ಒಂದೇ ರೋಡು. ಅದಂತಂದ್ರೆ ಎಲ್ ಶೇಪ್ನಲ್ಲಿ ಹಿಂಗೋಗಿ ಬಳಸ್ಕೊಂಬರ್ಬೇಕು. ಇದಂದ್ರೆ ಈಸಿಯಾಗಿ ಹೋಗ್ಬಿಡ್ಬೋದು. ನೋಡಿ ಮದ್ದೂರ್ ರೋಡ್. ಆ ಕಡೆಯಿಂದ ಬರೋ ಟೈಮ್ನಲ್ಲಿ 50-60ನಲ್ಲೇ ಓಡಿಸ್ದೆ. ಇವಾಗ ಒಂದು 70-80 ತನಕ ಓಡಿಸ್ತಾ ಇದ್ದೀನಿ. ಆವ್ರೇಜ್ ಎಷ್ಟು ಬರುತ್ತೋ ಗೊತ್ತಿಲ್ಲ. ಸರ್ರ ಅಂತ ಇಳಿದು ಬಿಡ್ತಿದೆ. 73%ಗೆ ಬಂದಿದೆ ಅವಾಗಲೇ. ಈ ಮದ್ದೂರಿಂದ ಪರವಾಗಿಲ್ಲ, ಹಂಪ್ಸ್ಗಳೆಲ್ಲೂ ಇಲ್ಲ ಜಾಸ್ತಿ. ಮದ್ದೂರು ಮಂಡ್ಯದಿಂದ ಸ್ಟಾರ್ಟ್ ಆದರೆ ಮದ್ದೂರು ತನಕ ತುಂಬ ಹಂಪ್ಸ್ಗಳು ಬಂದ್ಬಿಡುತ್ತೆ. ಇಲ್ಲಿಂದ ಪರವಾಗಿಲ್ಲ. ಇದ್ದಾರೆ ಕಾರ್ಗೆ 100, ಟ್ರಕ್ಗಳಿಗೆ 80 ಸ್ಪೀಡು. ಇಲ್ಲಿದೆ ನೋಡಿ ಕ್ಯಾಮ್ರಾಸ್, ಎಷ್ಟಿದೆ ಸ್ಪೀಡು ಏನಿಲ್ಲ ಎಲ್ಲ ಬರುತ್ತೆ ನೋಡಿ. 76. 100 ಮೇಲ್ಗಡೆ ಏನಾದರೂ ಇದ್ರೆ ಫೈನ್ ಬೀಳುತ್ತೆ. ಮತ್ತು ಅವಾಗೆಲ್ಲ 2 ವೀಲರ್ಗಳನ್ನ ಹಾಕೊಂಡು ಓಡಾಡ್ತಿದ್ವಲ್ಲ, ಇವಾಗ 2 ವೀಲರ್ಗಳು ಹಾಕೊಂಡು ಓಡಾಡೋಂಗಿಲ್ಲ. ಮತ್ತು ಗಾಡಿ ಸೀಸ್ ಮಾಡಿಬಿಡ್ತಾರೆ. ಆಮೇಲೆ ಬೆಂಗಳೂರು 85 ಕಿಲೋಮೀಟ್ರ್ ಆಯ್ತು ಅಂತಿನ್ನ. 71% ಆಯ್ತು. ಇದಾಯ್ತಲ್ಲ, ಇದು ಪರ್ಸೆಂಟೇಜ್ 70%. 1%ಗೆ 1 ಕಿಲೋಮೀಟ್ರ್ ಅಂತ ಲೆಕ್ಕ ಹಾಕೊಳ್ಳಿ. ಅದರಲ್ಲಿ 20 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಹಾಕೊಳ್ಳಿ, ಅಷ್ಟು ಬರುತ್ತೆ ಆವ್ರೇಜ್ ಆರಾಮಾಗಿ. ಅದು ಬಿಟ್ಟು ರೇಂಜ್ ತೋರಿಸ್ತಿದೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದ್ರೆ ಎಲ್ಲಾದರೂ ಒಂದು ಕಡೆ ನಿಂತ್ಕೊಬಿಡ್ತೀವಿ ಮತ್ತೆ. ಆಮೇಲೆ ಇವಾಗ ನೋಡಿ ತೋರಿಸ್ತೀನಿ ನಿಮಗೆ. ಇವಾಗ ನಾರ್ಮಲ್ ಮೂಡಲ್ಲಿ ಆಯ್ತಾ 70% ಐತೆ. 103 ಅಂತ ಇದೆ, ಬಟ್ 103 ಹೋಗಲ್ಲ. ಅದು ಒಂದು 85 ತನಕ ಹೋಗ್ಬೋದು. ನಾರ್ಮಲ್ ಅಂದರೆ ಒಂದು 80 ತನಕ ಈಕೋ ಮೂಡ್ನಲ್ಲಿ ಅಂದರೆ ಬರುತ್ತೆ. ಎಕೋ ಮೂಡ್ನ ಅಂತೂ ಚನ್ನಪಟ್ಟಣಕ್ಕೆ ಬಂದ್ವಿ. ಪ್ರೈವೇಟ್ ಬಸ್ಗಳನ್ನೆಲ್ಲ ರೈಡ್ ಮಾಡ್ತಾರೆ. 1 ಸೀಟ್ ಎಕ್ಸ್ಟ್ರಾ ಹಾಕಿಸ್ಕೊಂಡಿದ್ದಾರೆ, 2 ಸೀಟ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದಾರೆ, ಅಮೌಂಟ್ ಎಕ್ಸ್ಟ್ರಾ ಇಸ್ಕೊಂಡಿದ್ದಾರೆ ಅಂದ್ಬಿಟ್ಟು. ಗೌರ್ಮೆಂಟ್ ಬಸ್ಗಳು ಏನಕ್ಕೆ ಸರ್ಚ್ ಮಾಡಲ್ಲ? ಚೆಕ್ ಮಾಡಬೇಕು. ಚೆಕ್ ಮಾಡ್ಬಿಟ್ಟು ಎಷ್ಟು ಸೀಟ್ ಇದಾವೆ ಅಷ್ಟೇ ಸೀಟ್ ಹಾಕಿಸ್ಕೋಬೇಕು. ಆ ರೂಟ್ನಲ್ಲಿ ಏನಾದ್ರು ಬಸ್ಗಳು ಕಡಿಮೆ ಇದ್ರೆ ಬೇರೆ ಬಸ್ಗಳು ಬಿಡಬೇಕು. ಒಂದಲ್ಲ ಅಂತ ಹೇಳ್ಬಿಟ್ಟು 2 ಬಸ್ ಹಾಕಬೇಕು. ಇವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವರಿಗೆ ಯಾರು ಜವಾಬ್ದಾರಿ? ಅವರವರೇ ಜವಾಬ್ದಾರಿ. ರಾಮನಗರ ಬಂದ್ವಿ. 54% ಇದೆ. ಇನ್ನು 63 ಕಿಲೋಮೀಟ್ರ್ ರನ್ ಮಾಡಿದ್ದೀನಿ. ಈಕೋನಲ್ಲಿ 15, ನಾರ್ಮಲಲ್ಲಿ 48, ಟಾಪ್ ಸ್ಪೀಡ್ 78. ನಾರ್ಮಲ್ನಲ್ಲೇ ಇದೆ. 80 ಕಿಲೋಮೀಟ್ರ್ ತೋರಿಸ್ತೈತಿ. ಇನ್ನು 80 ಕಿಲೋಮೀಟ್ರ್ ಹೋಗಲ್ಲ ಅದು. ಹೋದರೆ ಒಂದು 60ರಿಂದ 70-75 ತನಕ ಹೋಗ್ಬೋದು.
ಕೀ ಇಟ್ಟೋಕೋ, ಬರ್ತಾ ಇದ್ದೀನಿ, ಬಿಡದಿ ಹತ್ರ ಇದ್ದೀನಿ. ಶನಿವಾರದಿಂದ ಭಾನುವಾರ ತನಕ ದುಡಿ, ಶನಿವಾರ ಊರಿಗೆ ನಡಿ, ಭಾನುವಾರ ಬೆಂಗಳೂರು ಕಡೆ ನಡಿ. ಇಷ್ಟೇ ಜೀವನ. ಆದರೂ ಒಂದು ದಿವಸ ಸಿಕ್ಕರೆ ಊರಿಗೆ ಹೋದರೆ ಆ ಮಜಾನೇ ಬೇರೆ. ವಂಡ್ರಲ್ಲ ಹತ್ರ ಬಂದ್ವಿ, ಬಟ್ ವಂಡ್ರಲ್ಲಾಗ ಹೋಗೋದಿಕ್ಕಲ್ಲ, ಬೆಂಗಳೂರಿಗೆ ಹೋಗೋದಕ್ಕೆ. ನೋಡಿ ಹಿಂಗೇನು ವಂಡ್ರಲ್ಲಾಗ ಹೋಗೋದು. ನಮ್ಮ ಗಾಡಿದಿನ್ನ 37% ಚಾರ್ಜಿಂಗ್ ಇದೆ. ಇನ್ನು ಬೆಂಗಳೂರಿಗೆ ಮುಟ್ಟಿಲ್ಲ, ಇವಾಗ ಮುಟ್ಟಬೇಕು. ಎಲ್ಲ ಟೆಡೀಸ್ ನೋಡಿ. ಶಾಪ್ನಲ್ಲಿ ಹೋದರೆ 1 to ಡಬಲ್ ರೇಟ್ಗಳಿಗೆ ಸಿಗುತ್ತೆ. ಇಲ್ಲಾಂದ್ರೆ ಅಲ್ಲಿಗೆ ಅಂತ ಒಂದು 25% ಕಡಿಮೆ, 25% 75% ಕಡಿಮೆ ಸಿಗುತ್ತೆ. ಏನಂತ ಹೇಳಿದ್ರೆ ಅವ್ರು ಹೇಳೋ ರೇಟನ್ನ ನಾವು ಕೇಳಬಾರ್ದು, ಬಾರ್ಗೇನ್ ಮಾಡಬೇಕು. ಅವ್ರು 1000 ರೂಪಾಯಿ ಹೇಳಿದ್ರು ಅಂತ ಹೇಳಿದ್ರೆ 300 ರೂಪಾಯಿ ಕೊಡ್ತೀರಾ ಅಂತ ಕೇಳಬೇಕು, ಅವಾಗ್ಲೇ ಕಡಿಮೆ ಆಗೋದು. ಇಲ್ಲ ಅಂತಂದ್ರೆ ಅವ್ರು ಎಷ್ಟು ಹೇಳ್ತಾರೆ ಅದಕ್ಕಿಂತ ಒಂದು 2000 ಹೇಳಿದ್ರೆ ನಾನು 900 ರೂಪಾಯಿ ಕೊಡ್ತೀನಿ, ಆಯ್ತು ತೊಗೊಂಡೋಗಂತ ಹೇಳ್ತಾರೆ. ಬಿಡದಿ ಹತ್ರದಿಂದ ಕರೆಕ್ಟಾಗಿ ಇದು ಕುಂಬ್ಳಗೂಡು ಇದೆಯಲ್ಲ, ಈ ಕುಂಬಳಗೂಡಿಂದ ಕೆಂಗೇರಿ ತನಕ ಫ್ಲೈಓವರ್ ಹಿಂಗೆ ಇದೆ. ಇದು ಎಷ್ಟಾಗೈತೆ? 2830 ಆಗೈತೆ. ನೋಡಿ ಎಷ್ಟು ಕಿಲೋಮೀಟ್ರ್ ಐತೆ ಅಂತ. ಇದು ನೋಡಿ 2830 ಇತ್ತಲ್ಲ, ಇವತ್ತು 34 ಆಗಿದೆ. ಆದರೂ ಕೂಡ ಫ್ಲೈಓವರ್ ಎಂಡ್ ಆಗಿಲ್ಲ. ಇದು ನೋಡೋ ಬನ್ನಿ ಇನ್ನೆಷ್ಟು ಕಿಲೋಮೀಟ್ರ್ ಇದೆ. ಚಲ್ಗಟ್ಟ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಇಲ್ಲಿ ತನಕ ಇದೆ ನೋಡಿ ಮೆಟ್ರೋ, ಚಲ್ಗಟ್ಟ ತನಕ. ಕರೆಕ್ಟಾಗಿ ಇಲ್ಲಿಗೆ 5 ಕಿಲೋಮೀಟ್ರ್ ಇದೆ ಫ್ಲೈಓವರ್. ಇದು 30% ಇದೆ ಚಾರ್ಜಿಂಗ್. ಇನ್ನು ಮೇನ್ ಬಂದು ಇಲ್ಲೇ ಪ್ರಾಬ್ಲಮ್ ಆಗೋದು ನೋಡಿ. ಫ್ಲೈಓವರಿಂದ ಬಂದು ಕೆಳಗಡೆ ಇಳಿತೀವ, ಇಲ್ಲ ನೈಸ್ ರೋಡಿಗೆ ಹೋಗೋರು ಲೆಫ್ಟಿಗೆ ಹೋಗೋ ಟೈಮ್ನಲ್ಲಿ ಈ ಥರ ಲೆಫ್ಟಿಗೆ ಬರ್ತಾರ. ಲೆಫ್ಟಿಗೆ ಬಂದ ತಕ್ಷಣ ಏನಾಗುತ್ತೆ, ಈ ಥರ ಜಾಮ್ ಆಗಿಬಿಡುತ್ತೆ. ಲಾರಿ ಗಿರಿಗಳು ಬಂತಂದ್ರೆ ಇನ್ನೂ ಜಾಮ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹೋಗೋ ಟೈಮ್ನಲ್ಲಿ ಎಷ್ಟು ಚಿಕ್ಕ ರೋಡ್ ಇದೆ ಇಲ್ಲಿ. ಇನ್ಮೇಲಿಂದನೇ ಟ್ರಾಫಿಕ್ ಸ್ಟಾರ್ಟ್ ಆಗೋದು. ಇವಾಗೇನಿಲ್ಲ, ಸಾಟರ್ಡೆ ಸಂಡೇ ಟೈಮ್ನಲ್ಲಂತೂ ಹೇಳೋಕ್ಕೆ ಹೋಗ್ಬಾರ್ದು. ಹಲೋ, ಈ ಪಿಲ್ಲರ್ಗಳನ್ನ ನೋಡಿದ್ರೆ ನನಗೆ ತೆಲುಗುನಲ್ಲಿ ಒಂದು ಮೂವಿ ಇದೆ, ಸ್ಪೈಡರ್ ಅಂತ ಹೇಳ್ಬಿಟ್ಟು, ಮಹೇಶ್ ಬಾಬುದು. ಆ ಮೂವಿ ನೆನಪಾಗುತ್ತೆ. ಅದರಲ್ಲಿ ಹೀರೋಗಿಂತ ವಿಲನ್ ಕ್ಯಾರೆಕ್ಟರ್ ಹೈಲೈಟ್ ಇದೆ. ಆ್ಯಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಅವ್ರದ್ದು. ಎಲ್ಲರನ್ನೂ ಮರ್ಡರ್ ಮಾಡಿ ಪಿಲ್ಲರ್ನಲ್ಲಿ ಹಾಕ್ಬಿಟ್ಟಿರ್ತಾನೆ. ಬೆಂಗಳೂರು ಎಂಟ್ರ್ ಆಗ್ತಿದ್ದಂಗೆ ಇದೇ ಹಣೆ ಬರೋ. ಕೆಂಗೇರಿ ಮೆಟ್ರೋ ಹತ್ರ ಬಂದ್ವಿ ಇವಾಗ. ಇಷ್ಟು ಬಂದರೆ ಸಾಕು, ಆರಾಮಾಗಿ ಹೋಗ್ಬಿಡ್ಬೋದು. ಇಲ್ಲಿ ಹೈಪರ್ ಚಾರ್ಜರ್ ಸ್ಟೇಷನ್ ಪೆಜ್ಜಾನ್ ಕಡೆ ಇದಾವೆ ಬೆಂಗಳೂರಿನಲ್ಲಿ. ನೋಡ್ಕೊಂಡು ಎಲ್ಲಿ ಸಿಕ್ಕಲ್ಲ. ಬಟ್ ಓಲಾದ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಯಾವ್ದು ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗಲ್ಲ ಹೇಳಕ್ ಬರಲ್ಲ. ಇರುತ್ತೆ ಚಾರ್ಜಿಂಗ್ ಸ್ಟೇಷನ್ಗಳು, ಬಟ್ ವರ್ಕ್ ಆಗಲ್ಲ. ಈ ಬೆಂಗಳೂರಲ್ಲಿ ಜೀವನಕ್ಕಿಂತ ಈ ಟ್ರಾಫಿಕ್ದೇ ಅರ್ಧ ಬೇಜಾರದು ಹೋಗ್ಬಿಡುತ್ತೆ. ಅದಕ್ಕೆ ಹೇಳೋದು ತಾಳ್ಮೆ ತುಂಬ ಮುಖ್ಯ ಅಂತ. ಇಲ್ಲೇ 20 ನಿಮಿಷ ಆಗ್ಬಿಟ್ರೆ ನೀನು ಹೋಗೋದಂಗೆ, ಕೆಲಸಗಳು ಮಾಡೋದಂಗೆ. ಸುಮ್ಮನಳ್ಳಿ ಹತ್ರ ಬಂದ್ವಿ. 21% ಇದೆ. ಅಲ್ಲಿಂದ ನಾನ್ ಸ್ಟಾಪ್ 92 ಕಿಲೋಮೀಟರ್ಸ್ ರನ್ ಮಾಡಿದ್ದೀನಿ. ಸುಮ್ಮನಳ್ಳಿ ಸಿಗ್ನಲ್ ಲಗ್ಗೆರೆ ಬ್ರಿಡ್ಜ್ ಹತ್ರ ಬಂದ್ವಿ. 20% ಇದೆ ಇನ್ನು ಚಾರ್ಜಿಂಗು. ಕರೆಕ್ಟಾಗಿ 10 ಗಂಟೆ ಆಗಿದೆ. ಇವಾಗ ಹೋಗ್ಬಿಟ್ಟು ಹೈಪರ್ ಚಾರ್ಜರ್ನಲ್ಲಿ ಒಂದು 10 ನಿಮಿಷ ಚಾರ್ಜಿಂಗ್ ಹಾಕೊಂಬಂದ್ಬಿಡೋಣ. ಇಲ್ಲಾಂದರೆ ಮತ್ತೆ ಆಫೀಸ್ಗೆ ಹೋಗೋದಕ್ಕಾಗಲ್ಲ. ಬೆಂಗಳೂರಲ್ಲಿ ಹುಡುಗಿರಿಂದ ಹೋದ್ರೂ ಪರವಾಗಿಲ್ಲ, ಬಟ್ BMTC ಬಸ್ಸಿಂದ ಮಾತ್ರ ಹೋಗಕ್ಕೆ ಹೋಗ್ಬೇಡಿ. ಹುಡುಗಿರ್ನ ನಂಬೋದ್ರು ಈ BMTC ಬಸ್ಗಳನ್ನ ನಂಬೋಕ್ಕಾಗಲ್ಲ. ಯಾವಾಗ ಎಡಗಡೆಗೆ ಹೋಗ್ತಾವೆ, ಯಾವಾಗ ಬಲಗಡೆಗೆ ಹೋಗ್ತಾವೆ, ಯಾವಾಗ ನಿಂತ್ಕೊಂಡ್ಬಿಡ್ತಾವೆ ಒಂದು ಗೊತ್ತಾಗಲ್ಲ. ಅದಕ್ಕೆ ಆದಷ್ಟು BMTC ಬಸ್ಸಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ತುಂಬ ಒಳ್ಳೆ. ಒಬ್ಬರ ಮೇಲೆ ಪ್ರೀತಿ ಹುಟ್ಟಲು ಕ್ಷಣ ಸಾಕು, ಪ್ರೀತಿದವರು ಸಿಗಲು ಋಣ ಇರಬೇಕು. ಯಾರೇನೇನು ಚಲೋ. ಒಳ್ಳೆ ಲೈನ್. ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಚಾರ್ಜಿಂಗ್ ಸ್ಟೇಷನ್ ಇತ್ತು. ಹೈಪರ್ ಚಾರ್ಜರ್ ಹಾಕೊಳ್ಳೋಣ ಅಂತ ಬಂದೆ. ನೋಡಿದ್ರೆ ಒಂದು ವರ್ಕ್ ಆಗ್ತಿದೆ, ಇನ್ನೊಂದು ವರ್ಕ್ ಆಗ್ತಾ ಇಲ್ಲ. ನೋಡಿ, ನಾಟ್ ಚಾರ್ಜಿಂಗ್ ಅಂತ ಬರ್ತಿದೆ. ಒಂದು ವರ್ಕ್ ಆದರೆ ಒಂದು ವರ್ಕ್ ಆಗಲ್ಲ.
ಯಾರಾದರೂ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಓಲಾ ಚಾರ್ಜರ್ ಹತ್ರ ಬಂದೆ. ಒಬ್ಬರು ಚಾರ್ಜ್ ಹಾಕ್ಕೊಂಡಿದ್ದಾರೆ, ಇದು ವರ್ಕ್ ಆಗ್ತಾ ಇರಲಿಲ್ಲ. ಒಂದು ವರ್ಕ್ ಆಗ್ತಾಯಿತ್ತು, ಒಂದು ವರ್ಕ್ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ, ಒಂದು 3 ನಿಮಿಷ ಹಾಕ್ಕೊಡ್ತೀನಿ ಕೊಡಿ ಅಂತ. ಇಲ್ಲ, ನಾನು 1.5 ಗಂಟೆಯಿಂದ ವೆಯ್ಟ್ ಮಾಡಿದ್ದೀನಿ, ನೀವು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ನಾನು ಅದಕ್ಕೋಸ್ಕರ ಏನೋ ಯೋಚನೆ ಮಾಡ್ಕೊತ ನಿಂತಿದ್ದೆ, ಏನಕ್ಕೆ ವರ್ಕ್ ಆಗ್ತಿರ, ಎಲ್ಲ ಕರೆಕ್ಟಾಗಿದೆಯಲ್ಲ ಅಂತ. ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಇದು ಎಮರ್ಜೆನ್ಸಿ ಇದೆಯಲ್ಲ, ಒಬ್ಬೊಬ್ಬರು ಅದನ್ನು ಪ್ರೆಸ್ ಮಾಡಿಬಿಟ್ಟಿರ್ತಾರೆ. ಅದರಿಂದ ನಾನೇನು ಮಾಡಿದೆ, ಅದನ್ನು ತೆಗೆದುಬಿಟ್ಟು ರಿಮೂವ್ ಮಾಡಿ ನೋಡಿದ್ದೀನಿ. ಇವಾಗ ಹಾಕ್ತಿದ್ದೀನಿ, ಆಗ್ತಾ ಇಲ್ಲ, ನೋಡೋಣ. ಅದು ಕೂಡ ಆಗ್ತಾ ಇಲ್ಲ. ನಾಟ್ ಚಾರ್ಜಿಂಗ್ ಅಂತ ಬರ್ತಿದೆ. ಇಲ್ಲಿ ನೋಡಿದ್ರೆ ಲೈಟ್ ಬರ್ತಾ ಇದೆ ಇದ್ರದ್ದು, ಬಟ್ ಇದಂತೂ ವರ್ಕ್ ಆಗ್ತಾ ಇಲ್ಲ. ನಾಟ್ ಚಾರ್ಜಿಂಗ್ ಅಂತಾನೆ ಬರ್ತಿದೆ. ಪ್ರಾಬ್ಲಮ್ ಇದೆ. ಏನು ಮಾಡೋದಕ್ಕಾಗಲ್ಲ. ನೋಡೋಣ. 17% ಐತೆ. ಈಕೋ ಮೂಡ್ನಲ್ಲಿ 27 ಕಿಲೋಮೀಟ್ರ್ ತೋರಿಸ್ತಿದೆ. ನೋಡೋಣ. ನಾನಿನ್ನು 12ರಿಂದ 16 ಕಿಲೋಮೀಟ್ರ್ ಹೋಗ್ಬೇಕು. 11 ಗಂಟೆ 34 ನಿಮಿಷ. 15%ಗಿಂತ ಏನಾದರೂ ಕಡಿಮೆ ಬಂದಾಗ ಗಾಡಿ ಹೊರಗಡೆ ತಗೊಂಡು ಹೋಗ್ತೀನಿ ಅಂದರೆ ಯೋಚನೆ ಮಾಡಿ ಸ್ವಲ್ಪ. ಯಾಕೆಂದರೆ ಸ್ವಲ್ಪ ಕೂಡ ಪಿಕಪ್ಪೇ ಇರಲ್ಲ. 15%ಗಿಂತ ಕಡಿಮೆ ಇತ್ತು ಅನ್ಕೊಳ್ಳಿ ಚಾರ್ಜಿಂಗು. ಏನಂದರೆ ಏನು ಪಿಕಪ್ ಇರಲ್ಲ. ತೆಳ್ಕೊಂಡು ಹೋಗೋದು ಒಂದೇ, ಹಾಗೆ ಹೋಗೋದು ಒಂದೇ. ನೋಡಿ, 15 ಈಕೋಮೂಡಿಗೆ ಬಂದ್ಬಿಡ್ದು. ರಾಜಾಜಿನಗರ್ನಲ್ಲಿ ಇದ್ದೀನಿ ಇವಾಗ. ಬನಶಂಕರಿಗೆ ಹೋಗ್ಬೇಕು. 14% ಐತೆ ಚಾರ್ಜಿಂಗ್ ನೋಡಿದರೆ. ಬನ್ನಿ, ಇಲ್ಲಿ ಓಲಾ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಗಾಡಿ ಇಲ್ಲೇ ಡೆಲಿವರಿ ತೊಗೊಂಡಿದ್ದು ನಾನು. ನೋಡೋಣ, ಚಾರ್ಜರ್ ಇದ್ದರೆ ಒಂದು 5 ಮಿನಿಟ್ಸ್ ಚಾರ್ಜಿಂಗ್ ಹಾಕೊಂಡು ಹೋಗೋಣ. ಆಯ್ತಾ ಇಲ್ವಾ ಅಂತ ಏನು ಹೇಳ್ತಾರೆ ನೋಡ್ಬೇಕು. ಎಲ್ಲಿ ಇಲ್ಲ ಇದೆ ಚಾರ್ಜರೇ ಇಲ್ಲ. ಇಲ್ಲಿ ಕನೆಕ್ಷನ್ಸ್ ತೆಗೆದುಬಿಟ್ಟಿದ್ದಾರೆ. ಓಲಾ ಎಕ್ಸ್ಪೀರಿಯನ್ಸ್ ಸೆಂಟರ್ ಹತ್ರನೇ ಚಾರ್ಜರ್ಸ್ ಇಲ್ಲ ಅಂತಂದರೆ ಇನ್ನು ಬೇರೆ ಕಡೆ ಎಲ್ಲಿ ಕರೆಕ್ಟಾಗಿ ಇಟ್ಕೊಂಡಿರ್ತಾರೆ ಹೇಳಿ. ಅಟ್ಲೀಸ್ಟ್ ಪ್ಲಗ್ ಶಾಕೆಟ್ ಕೂಡ ಇಲ್ಲ ಚಾರ್ಜಿಂಗ್ ಹಾಕೊಳ್ಳೋದಕ್ಕೆ. ಹೊರಳೆಪೇಟೆ ಹತ್ರ ಇದ್ದೀವಿ. 11% ಚಾರ್ಜಿಂಗ್ ಆಯ್ತು. 8 ಕಿಲೋಮೀಟ್ರ್ ರನ್ ಮಾಡಿ. ಅಂಕಲ್ ಲೆಜೆಂಡ್ ಟ್ರಾಫಿಕ್ನಲ್ಲಿ ಸಿಗರೇಟ್ ಹೊಡಿತವ್ರು. ಕರೆಕ್ಟಾಗಿ ಬಸವನಗುಡಿಗೆ ಬಂದ್ವಿ. 8% ಬಾಕಿ ಇದೆ. 11 ಕಿಲೋಮೀಟ್ರ್ ರನ್ ಆಗಿದೆ ಇವಾಗ. ಇನ್ನೊಂದು 1 ಕಿಲೋಮೀಟ್ರ್ ಹೋಗ್ಬೇಕು ನಾನು ಹೋಗ್ಬೇಕಾಗಿರೋ ಜಾಗಕ್ಕೆ. ಪರವಾಗಿಲ್ಲ. 16% ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 15-14 ಕಿಲೋಮೀಟ್ರ್ ತನಕ ನಾನು ಗ್ಯಾರಂಟಿ ಇಟ್ಕೋಬೋದು. 16 ಕಿಲೋಮೀಟ್ರ್ ಕೂಡ ಹೋಗುತ್ತೆ ಅಂದರೆ 1%ಗೆ 1 ಕಿಲೋಮೀಟ್ರ್ ಅಂದ್ರೂ. ಬಟ್ ಪರ್ಸೆಂಟೇಜ್ ನೋಡ್ಕೋಬೇಕು, ಇದು ನೋಡ್ಕೋಬಾರ್ದು. ಕಿಲೋಮೀಟರ್ ನೋಡಬಾರ್ದು ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅದು ಕರೆಕ್ಟಾಗಿ ತೋರಿಸಲ್ಲ ಅಕ್ಯುರೇಟಾಗಿ. ನೋಡಿ, ಇವಾಗ 8% ತೋರಿಸ್ತಿದೆ. ಈ ಕೊನೆಯಲ್ಲಿ ಇನ್ನೂ 10 ಕಿಲೋಮೀಟ್ರ್ ಹೋಗ್ಬೋದು ಅಂತ ತೋರಿಸ್ತಿದೆ. ಬಟ್ 10 ಕಿಲೋಮೀಟ್ರ್ ಹೋಗಲ್ಲ, ಒಂದು 6 ಕಿಲೋಮೀಟ್ರ್ ತನಕ ಹೋಗ್ಬೋದು. ಬಟ್ ಅಷ್ಟು ಡೆಡ್ ಮಾಡಬಾರ್ದು ಬ್ಯಾಟ್ರಿನ, ಮತ್ತು ಮತ್ತು ಇವೆಲ್ಲ ಇಶ್ಯೂ ಆಗ್ಬಿಡುತ್ತೆ. ಮಂಡ್ಯದಲ್ಲಿ 1 ಟೈಮ್ ಚಾರ್ಜ್ ಮಾಡಿದ್ದು. ಅಲ್ಲಿಂದ ಇಲ್ಲಿಗೆ ಬರೋಷ್ಟೊಡೆ 126 ಕಿಲೋಮೀಟ್ರ್ ಆಗಿದೆ. 29-30 ಕಿಲೋಮೀಟ್ರ್ ಈಕೋ ಮೂಡ್ನಲ್ಲಿ ಓಡಿಸಿದ್ದೀನಿ. ನಾರ್ಮಲ್ 96-97. ಇನ್ನು 7% ಚಾರ್ಜಿಂಗ್ ಉಳಿದಿದೆ. 7% ಅಂದರೆ ಇನ್ನೊಂದು 5 ಕಿಲೋಮೀಟ್ರ್ ಹೋಗ್ಬೋದು. ಟ್ರೂ ರೇಂಜ್ ಬಂದು 130 ಬರ್ತಿದೆ. ಈಕೋ ಮತ್ತು ನಾರ್ಮಲ್ನಲ್ಲಿ ಯೂಸ್ ಮಾಡಿದ್ರೆ ಅರೌಂಡು ಒಂದು 50, 60, 70 ತನಕ ಯೂಸ್ ಮಾಡಿದ್ದೀನಿ. ಟಾಪ್ ಸ್ಪೀಡ್ 78 ತನಕ ಕೂಡ ಯೂಸ್ ಮಾಡಿದ್ದೀನಿ. ಬಟ್ ಆದರೆ ಇಲ್ಲಿ ತನಕ ಬರ್ತಿದೆ. ರೀಜನ್ ಬಂದು 3 ಕಿಲೋಮೀಟ್ರ್ ಆಗಿದೆ. ವೆಹಿಕಲ್ ಸ್ಟೇಟಸ್ಸು ಬ್ಯಾಟ್ರಿ ಟೆಂಪ್ರೇಚರ್ 42, ಮೋಟ್ರ್ ಟೆಂಪ್ರೇಚರ್ 42, ಬ್ಯಾಟ್ರಿ 34. ಓಕೆ, ಇದು ಇನ್ನು 8 ಕಿಲೋಮೀಟ್ರ್ ಹೋಗ್ಬೋದು ಅಂತ ತೋರಿಸ್ತಿದೆ. ಅರೌಂಡ್ ಒಂದು 130 ತನಕ ಬರುತ್ತೆ.